ಬೆಂಗಳೂರಿನ ಪ್ರತಿಷ್ಠಿತ ಬಿಎಂಎಸ್ಐಟಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಐಇಇಇ ಹಾಗೂ ಎಂಐಇಟಿ ರಷ್ಯಾ ಸಹಯೋಗದೊಡನೆ ನಡೆದ ಈ ಕಾರ್ಯಕ್ರಮದಲ್ಲಿ ಅಮೆರಿಕ, ಬ್ರಿಟನ್, ಮಾಸ್ಕೋ, ನೇಪಾಳ, ಬಾಂಗ್ಲಾದೇಶ, ರಷ್ಯಾ, ರುಮೇನಿಯಾ ಸೇರಿದಂತೆ ಹಲವು ದೇಶಗಳ 1152 ಸಂಶೋಧನಾ ಗ್ರಂಥಗಳು ಸಲ್ಲಿಕೆಯಾಗಿವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಎನ್ಎಕ್ಸ್ಟಿ ಉಪಾಧ್ಯಕ್ಷರಾದ ಹಿತೇಶ್ ಗಾರ್ಗ್, ವಿಶೇಷ ಆಹ್ವಾನಿತರಾಗಿ ಟಿಸಿಎಸ್ ಹಿರಿಯ ವಿಜ್ಞಾನಿ ಪ್ರಶಾಂತ್ ಮಿಶ್ರಾ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಬಿಎಂಎಸ್ಐಟಿ ಅಧ್ಯಕ್ಷ ಅವಿರಾವ್ ಶರ್ಮಾ, ರಷ್ಯಾದ ಡಾಕ್ಟರ್ ಮಿಖಾಯಿಲ್ ನಿಕೋಲವಿಚ್, ಜಪಾನಿನ ಡಾಕ್ಟರ್ ಕಾಟ್ಸುನೋರಿ ಟಕಾಯ್ಹಶಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ, ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಇವತ್ತಿನ ಕ್ಷಿಪ್ರ ಬದಲಾವಣೆಗಳಾಗ್ತಾ ಇರತಕ್ಕಂಥ ತಂತ್ರಜ್ಞಾನ ಯುಗದಲ್ಲಿ ಸಮಂಜಸವಾಗಿದೆ. ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಬಹಳಷ್ಟು ಪ್ರತಿನಿಧಿಗಳು ಜಪಾನಿಂದ ಇದ್ದಾರೆ ಮತ್ತು ಆಸ್ಟ್ರೇಲಿಯಾದಿಂದ ಕೂಡ ಇದ್ದಾರೆ. ಈ ಒಂದು ಸಮ್ಮೇಳನಕ್ಕೆ 1,500 ಸಂಶೋಧನಾ ಪ್ರಬಂಧಗಳು ಬಂದಿದ್ವು. ಆ 1,500 ಪ್ರಬಂಧಗಳಲ್ಲಿ ಎಲ್ಲವನ್ನು ಸ್ಕ್ರೂಟಿನೈಸ್ ಮಾಡಿ ಅಂತಿಮವಾಗಿ ಕೇವಲ 100 ಮಾತ್ರವನ್ನು ಇಲ್ಲಿ ಮಂಡಿಸಲಿಕ್ಕೆ ಅವಕಾಶ ಕೊಡಲಾಗಿದೆ. ಈ ಒಂದು ಪ್ರಬಂಧ ಮಂಡಿಸಲಿಕ್ಕಾಗಿ ಎಲ್ಲ ದೇಶಗಳಿಂದನೂ ಕೂಡ ಬಂದಿದ್ದಾರೆ. ಸೊ ಬಹಳಷ್ಟು ಉತ್ಕೃಷ್ಟವಾದ ಸಂಶೋಧನಾ ಲೇಖನಗಳು ಬಂದಿದ್ದಾವೆ. ಅವುಗಳನ್ನು ಇಲ್ಲಿ ಮಂಡಿಸಿ ಅದರಲ್ಲಿ ಬರ್ತಕ್ಕಂಥ